ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕನ್ನಡತಿ ಮುಂಬೈ ಚಾನಲ್ಗೆ. ಇವತ್ತು ಬೆಳಗಿನ ಜಾವ ನಾನು ಯೋಗ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾನೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಇದು ಬಂದು ದೊಡ್ಡ ಮೈದಾನ. ಇಲ್ಲಿ ತುಂಬ ಸ್ಪೋರ್ಟ್ಸು, ಮಕ್ಕಳಿಗೆಲ್ಲ ಕ್ರಿಕೆಟ್ಸು ಎಲ್ಲ ಆಡ್ತಾ ಇರ್ತಾರೆ. ಯಾರು ಬೇಕಾದರೂ ಬಂದು ಆಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ನಾನು ಸ್ವಲ್ಪ ಝೂಮ್ ಮಾಡಿ ಶೂಟ್ ಮಾಡ್ತಾಯಿದ್ದೆ. ಇದು ನೋಡಿ, ಮನೆಗಳು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ಲ. ಮನೆಯೇ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ಬಸ್ಸು, ಮೈದಾನ, ಏನು ಹೇಳಿ, ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮಳೆ ಬೇರೆ ಬಂದಿತ್ತು ಲೈಟಾಗಿ. ಚೆನ್ನಾಗಿ ನೆಂದಿದ್ದರಿಂದ ನೆಲ ಎಲ್ಲ ಲೈಟಾಗಿ, ಹುಲ್ಲೆಲ್ಲ ತುಂಬ ಕ್ಲೀನಾಗಿ ಕಾಣಿಸ್ತಾ ಇತ್ತು. ನೋಡಿ, ಹೆಚ್ಚು ಜನ ಇರಲಿಲ್ಲ, ಯಾಕೆಂದರೆ ಬೆಳಗಿನ ಜಾವ ಒಂದು 6 ಗಂಟೆ ಆಗಿತ್ತೇನೋ ಅಷ್ಟೇ. 6 ಗಂಟೆ ಆಗಿತ್ತು. ನಾನು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ನಡ್ಕೊಂಡೇ ಹೋಗ್ಬಿಡ್ತೀನಿ, ನನಗೂ ವಾಕಿಂಗ್ ಎಲ್ಲ ಆಗುತ್ತೆ ಅಂತ. ಸೊ ಮಳೆ ಬಂದಿದ್ದರಿಂದ ತುಂಬ ಚೆನ್ನಾಗಿ ತೆಂಗಿನ ಮರಗಳು ಅದೆಲ್ಲ ಒಂಥರ ಏನು ನ್ಯಾಚುರಲಾಗಿ ಆ ನೋಟ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಿತ್ತು. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡಿ, ಇಷ್ಟೊಂದು ತುಂಬ ಯೂನಿಕ್ಕಾಗಿ ಕಾಣಿಸ್ತಿದೆ ಈ ಬಿಲ್ಡಿಂಗ್ಸ್ಗಳೆಲ್ಲ. ಸೊ ನಾನು ಹೀಗೆ ವಿಡಿಯೋ ಮಾಡ್ಕೊಳ್ತಾ ಇದು ಬಂದುಬಿಟ್ಟು ಇದು ಚರ್ಚಿಗೆ, ರೈಲ್ವೆ ಸ್ಟೇಷನ್ ಎದುರುಗಡೆ ಇರುವಂಥದ್ದು. ಇದು ಚರ್ಚಿಗೆ, ಇದು ವೆಸ್ಟರ್ನ್ ಲೈನ್ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ಮತ್ತೆ ನಾನು ಈ ಕಡೆಯಿಂದನೇ ನಡ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಅಲ್ಲಿ ಟಾಟಾ ಅವ್ರದ್ದು ಕಮ್ಯುನಿಕೇಷನ್ ದೊಡ್ಡ ಇದಿದೆ, ಆಫೀಸ್ದು, ಏನು ಟೆಲಿವಿಷನ್ದೆಲ್ಲ. ಅದ್ರಿಗಿಂತ ಮುಂಚೆನೇ ಗಾರ್ಡನ್ ಇತ್ತು. ಹಾಗೆ ಸ್ವಲ್ಪ ಗಾರ್ಡನಲ್ಲಿ ಕೂಡ ಶೂಟ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆಲ್ಲ. ಇಲ್ಲೇನಾದರೂ ಮೆಡಿಟೇಷನ್ ಮಾಡಿದ್ರೆ ಕೂತ್ಕೊಂಡು, ಓ ಮೈ ಗುಡ್ನೆಸ್, ನ್ಯಾಚುರಲಾಗಿ ಪಕ್ಷಿಗಳ ಸೌಂಡ್ಗೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡೋಣ ಅನ್ನಿಸ್ತಿತ್ತು. ಬಟ್ ಟೈಮ್ ಇರಲಿಲ್ಲ. ಸ್ವಲ್ಪ ಹಾಗೆ ಹುಲ್ ಮೇಲೆಲ್ಲ ನಡ್ಕೊಂಡು ಮತ್ತು ಈ ಬಿಲ್ಡಿಂಗ್ನೆಲ್ಲ ಶೂಟ್ ಮಾಡ್ತಾಯಿದ್ದೆ ನಾನು, ಕಮ್ಯುನಿಕೇಟ್ ಅದು ಟೆಲಿವಿಷನ್ದು. ಸೊ ಹಾಗೆ ಶೂಟ್ ಮಾಡ್ತಾ ಮತ್ತು ಹೊರಗಡೆಗೆ ಬಂದೆ. ಯಾಕೆಂದರೆ ಅಲ್ಲಿಂದ ಅಷ್ಟೊಂದು ಕ್ಲೀನಾಗಿ ಏನು ಕಾಣಿಸ್ತಾ ಇರಲಿಲ್ಲ. ನೋಡಿ, ಇವಾಗ ಕಾಣಿಸ್ತಿದೆ ನಿಮಗೆ, ನೀಟಾಗಿ ಕಾಣಿಸ್ತಿದೆ ಅಲ್ಲ. ಇದು ENT ಹಾಸ್ಪಿಟಲ್, ಕಣ್ಣು ಮೂಗು ಬಾಯಿ ಇದರ ಹಾಸ್ಪಿಟಲ್. ಇದು ಗೌರ್ಮೆಂಟ್ ಹಾಸ್ಪಿಟಲ್ಲು. ಆಗಲೇ ಜನ ತುಂಬ ಬಂದುಬಿಟ್ಟಿದ್ರು. ಕೆಳಗಡೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಲೈನ್ ಇತ್ತು. ಸೊ ನಾನು ಅದೆಲ್ಲ ತೋರ್ಸೋಕ್ಕೆ ಹೋಗಲಿಲ್ಲ. ಇದನ್ನು ಮತ್ತು ನಾನು ಈ ಕಡೆ ಸೈಡಿಂದ ಈ ಬಿಲ್ಡಿಂಗ್ನ ಮತ್ತು ತುಂಬ ಚೆನ್ನಾಗಿ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಕಡೆ ನಿಂತ್ಕೊಂಡು ಶೂಟ್ ಮಾಡ್ತಾಯಿದ್ದೆ. ನೋಡಿ, ಕಾಣಿಸ್ತಿದೆ, ನೀಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ. ಸೊ ಅಲ್ಲಿಂದ ಬಂದೆ. ಇದು ಗೋದ್ರೇಜ್ ಅವರ ಒಂದು ಶೋರೂಮ್ ಇತ್ತು, ಅದು ಕೂಡ ಶೂಟ್ ಮಾಡಿಕೊಂಡು ಇಲ್ಲಿಂದ ನನಗೆ ಕಾಲೇಜಿಗೆ ಕೊಡಬೇಕಾಗಿತ್ತು, ಸನ್ ಝೇವಿಯರ್ಸ್ ಕಾಲೇಜ್ಗೆ. ನನ್ನ ಮಗನ ಅಡ್ಮಿಷನ್ ಇತ್ತು, ಫಸ್ಟ್ ಇಯರ್ದು. ಈಗಷ್ಟೇ 13ಕ್ಕೆ ಹೋಗಿದ್ದ. ಇಲ್ಲಿ ತುಂಬ ಇದು ಕೂಡ ನಾನೇ ಈ ಕಾಲೇಜಲ್ಲಿ ನಾನು ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸಿನಿಮಾದಲ್ಲಿ ಬಂದಿರೋ 2 ಸೀನ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಆ ವಿಡಿಯೋ ನೋಡಿದರೆ ನಿಮಗೆ ಐಡಿಯಾ ಇರುತ್ತೆ ಈ ಕಾಲೇಜು. ಇಲ್ಲಿ ಒಂದು ಖುಷಿ ಒಂದು ಮೂಮೆಂಟ್. ಇವತ್ತು ನಾನು ಸಂಜೆ ಕಾಲೇಜಿಗೆ ಬಂದಿದ್ದೆ. ಕೋಇನ್ಸಿಡೆಂಟ್ ಅಂದರೆ ನಮ್ಮೂರಿನವರು, ಮಂಡ್ಯದವರು, ಪೂಜಾ ಅವ್ರು ಸಿಕ್ಕಿದ್ರು. ಸೊ ತುಂಬ ಖುಷಿ ಆಗ್ತಿದೆ. ನಿಮಗೂ ಕೂಡ ನನ್ನ ವಿಡಿಯೋದಲ್ಲಿ ಇವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಹಾಯ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗಿ, ಐ ಹೋಪ್ ನಿಮಗೂ ಖುಷಿ ಆಗ್ತಿದೆ ಅಂತ ಅನ್ಕೋತೀನಿ. ಇವ್ರ ಹೆಸರು ಪ್ರಿಯಾಂಕಾ. ಹಾಯ್ ಪ್ರಿಯಾಂಕಾ, ಈ ಥರ ಕೊಡಿ. ಪ್ರಿಯಾಂಕಾ ಹಾಯ್ ಹೇಳಿ ನಮ್ಮ ಆಡಿಯನ್ಸ್ಗೆಲ್ಲ. ನೋಡಿ, ಇವ್ರು ಕೂಡ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆ. ಇವ್ರು ಕೂಡ ಮಂಡ್ಯದವರೇನೆ. ತುಂಬ ಖುಷಿ ಆಗ್ತಿದೆ. ಅಂಕಲ್ ಕೂಡ, ಅಂಕಲ್ ಹಾಯ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೀವು ಮಾತಾಡಿ ಪ್ಲೀಸ್, ಮಾತಾಡಿ. ಹಾಯ್ ಹೇಳಿ ಎಲ್ಲರೂ. ಫ್ರೆಂಡ್ಸ್, ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾರೆ ನಾವು. ಬಾಯ್ ಬಾಯ್.